ಇದು ಮ್ಯಾಟ್ರಿಕ್ಸ್ ಅನ್ನೋ ಪಾಠದ್ದು 3ನೇ ವಿಡಿಯೋ ಇದು. ಇದರಲ್ಲಿ ಏನಂತ ಹೇಳ್ತೀನಿ ಅಂದರೆ, ಒಂದು ಕ್ವಶನ್ ಕೇಳವ್ರೆ. ನಾವು 3x2 ಮ್ಯಾಟ್ರಿಕ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಅದು ಈ ಫಾರ್ಮುಲಾದಲ್ಲಿ ಮಾಡಬೇಕು. ಅದು ಯಾವ ಥರ ಅಂತ ಹೇಳ್ತೀನಿ. 3x2 ಮ್ಯಾಟ್ರಿಕ್ಸ್ ಅಂದ್ರೇನು, 3 ರೋಗಳಿರ್ತದೆ ಇಲ್ಲಿ, 1 2 3 ಆ ಥರ. ಆಮೇಲೆ 2 ಕಾಲಮ್ಗಳಿರ್ತದೆ, 1 2, 3x2 ಮ್ಯಾಟ್ರಿಕ್ಸು. ಅದು ಯಾವ ಥರ ಬರಿಬೋದು ಅಂದರೆ, A1 1, A1 2, ಆಮೇಲೆ ಎರಡನೇ ರೋ ಇದು 1ನೇ ಕಾಲಮು, A2 1, A2 2, A3 1, A3 2. ಇಲ್ಲಿಗೆ 3x2 ಮ್ಯಾಟ್ರಿಕ್ಸು, 3 ರೋ 2 ಕಾಲಮ್ಗಳ ಮ್ಯಾಟ್ರಿಕ್ಸು. ಮ್ಯಾಟ್ರಿಕ್ಸ್ಗೆ ಎ ಅಂತ ಹೆಸರು ಕೊಡೋದು. ಇವಾಗ ಈ ಥರ ಅಲ್ಲಿ ಆ ಫಾರ್ಮುಲಾ ಕೊಟ್ಟವ್ರೆ ಅಂದರೆ, ಇವಾಗ ಒಂದೊಂದು ಎಲಿಮೆಂಟ್ಗಳನ್ನು ನಾವು ಕಂಡುಹಿಡಿಬೇಕು. 6 ಎಲಿಮೆಂಟ್ಗಳನ್ನು. Aij ಅಂದರೆ A1 1, A1 1 ಅಂದ್ರೇನು, ಇವಾಗ ಐ ಜಾಗಕ್ಕೆ ಇಲ್ಲಿ I1 Jನು 1, ಐ ಜಾಗಕ್ಕೆ 1 ಹಾಕಬೇಕು, J ಜಾಗಕ್ಕೂ 1 ಹಾಕ್ಬಿಟ್ಟು ಇದು ಯಾವ ಎಲಿಮೆಂಟು ಅಂತ, ಈ ಎಲಿಮೆಂಟ್ದು ವ್ಯಾಲ್ಯೂ ಏನು ಅಂತ ಕಂಡುಹಿಡಿಬೇಕು. ಇವಾಗ ಹಾಫು ಮಾಡ್ಯುಲಸ್ ಆಫ್ ಐ ಅಂತ ಕೊಟ್ಟವ್ರೆ. ಐ ಯಾವುದು ಇಲ್ಲಿ 1, ಅದಕ್ಕೆ 1 ಮೈನಸ್ 3 ಟೈಮ್ಸ್ ಆಫ್ Jನು 1 ಇಲ್ಲಿ, 3 ಟೈಮ್ಸ್ ಆಫ್ 1, ಇದು ಬ್ರ್ಯಾಕೆಟು. ಈ ಮಾಡ್ಯುಲಸ್ ಅಂದರೆ ಏನು ಅಂದರೆ, ಒಳಗಡೆ ನೆಗೆಟಿವ್ ಆದರೂ ಇರಲಿ ಪಾಸಿಟಿವ್ ಆದರೂ ಇರಲಿ, ಈ ಮಾಡ್ಯುಲಸ್ಸಿಂದ ಆಚೆ ಬಂದ ತಕ್ಷಣ ಪಾಸಿಟಿವ್ ಆಯ್ತದ. ಇವಾಗ ತೋರಿಸ್ತೀನಿ ಯಾವ ಥರ ಅಂತ. 3 ಟೈಮ್ಸ್ ಆಫ್ 1 ಅಂದರೆ 3, ಅದು ಹಾಫ್ ಟೈಮ್ಸ್ ಆಫ್ ಮಾಡ್ಯುಲಸ್ ಆಫ್ 1 ಮೈನಸ್ 3. ಈ 1 ಮೈನಸ್ 3 ಎಷ್ಟಾಯಿತು, -2 ಆಯಿತು. ಹಾಫ್ ಟೈಮ್ಸ್ ಆಫ್ ಮಾಡ್ಯುಲಸ್ ಆಫ್ -2. ಈ ಮಾಡ್ಯುಲಸ್ಸಿಂದ ಆಚೆ ಬಂದ ತಕ್ಷಣ ಈ -2 +2 ಆಯ್ತದ. ಯಾವುದೇ ಕಾರಣಕ್ಕೂ ಮಾಡ್ಯುಲಸ್ಸಿಂದ ಆಚೆ ಬಂದಮೇಲೆ ಒಳಗಡೆ ನಂಬರ್ ನೆಗೆಟಿವ್ ಆಗಿ ಉಳಿದಿರೋದಿಲ್ಲ. ಹಂಗಾಗಿ -2 ಇರೋದು +2 ಆಗಿ ಹಾಫ್ ಟೈಮ್ಸ್ ಆಫ್ 2 ಆಯ್ತದ. 2 ಒಂದ್ಲಿ 2 ಒಂದ್ಲಿ, ಕೆಳಗಡೆ ಡಿನಾಮಿನೇಟ್ರ್ ನ್ಯೂಮರೇಟ್ರನ್ನು ಭಾಗ ಮಾಡಬೇಕು. 1 ಒಂದ್ಲಿ 1. ಇವಾಗ A1 1 ಅಂದರೆ ಎಷ್ಟಾಯಿತು, 1 ಆಯಿತು. ಅಲ್ಲಿಗೆ ಇದ್ರ ವ್ಯಾಲ್ಯೂ ಸಿಕ್ತು ನಮಗೆ. ಇಲ್ಲಿ ಟೋಟಲ್ ಆಗಿ ಮಾಡೋದ ಮತ್ತೆ ಅದೇ ಮ್ಯಾಟ್ರಿಕ್ಸ್ನ 3x2, ಅದು ಔಟ್ಲೈನು ಸ್ಯಾಂಪಲ್ ಅದು. ಇವಾಗ ನಿಜವಾಗ ಅದರೊಳಗಡೆ ಯಾವ್ಯಾವ ಎಲಿಮೆಂಟ್ ಐತೆ ಅಂತ ಮಾಡ್ತಾ ಹೋಗಬೇಕು. A1 1 ಯಾವ್ದು ಸಿಕ್ತು, A1 1 ಅನ್ನೋದು 1. ಇವಾಗ A1 2 ಅನ್ನೋದು ಈ ಎಲಿಮೆಂಟ್ ಕಂಡುಹಿಡಿಬೇಕು. A1 2 ಅಂತ ಮಾಡಿಬಿಟ್ಟು ಯಾವ ಥರ, ಅದೇ ಫಾರ್ಮುಲಾ ಹಾಫ್ ಟೈಮ್ಸ್ ಆಫ್ ಏನಂತ ಕೊಟ್ಟವ್ರೆ, I-3j ಅಲ್ಲಿ ಕೊಟ್ಟಿರೋದು. ಐ ಯಾವುದಿಲ್ಲಿ, I1 ಮೈನಸ್ 3j ಇಲ್ಲಿ, 3j, J 2 ಇಲ್ಲಿ, 3 ಟೈಮ್ಸ್ ಆಫ್ 2 ಅಂತ ಮಾಡಬೇಕು. ಇದೇ ಮಾಡ್ಯುಲಸ್ ಇದು ಮಾಡಬೇಕು. ಮತ್ತು ಹಾಫ್ ಟೈಮ್ಸ್ ಆಫ್ 1 ಮೈನಸ್ 3 2 6, 1 ಮೈನಸ್ 6, 1 ಮೈನಸ್ 6 ಎಷ್ಟಾಯ್ತು, -5. ಹಾಫ್ ಟೈಮ್ಸ್ ಆಫ್ ಮಾಡ್ಯುಲಸ್ ಆಫ್ -5. ಈ -5 ಮಾಡ್ಯುಲಸ್ಸಿಂದ ಆಚೆ ಬಂದ ಮೇಲೆ ಏನಾಯ್ತದ, +5 ಆಯ್ತದ. ಹಂಗಾಗಿ ಹಾಫ್ ಟೈಮ್ಸ್ ಆಫ್ 5 ಆಯ್ತದ. ಮೇಲ್ಗಡೆ 5 ಕೆಳಗಡೆ 2 ಅಂದರೆ 5/2 ಆಯ್ತದೆ ಇದು. ಇವಾಗ ನೆಕ್ಸ್ಟ್ ಇದನ್ನು ಮಾಡಬೇಕು. ಯಾವುದು ನೆಕ್ಸ್ಟ್ ಇದು ಅಂದರೆ, ಯಾವ್ದು ಸಿಕ್ತು, ಎರಡನೇ ಎಲಿಮೆಂಟ್ A1 2 ಅನ್ನೋದು 5/2. ಹಂಗಾಗಿ ಈ ಎಲಿಮೆಂಟು 5/2 ಆಯಿತು. ಇವಾಗ ಈ ಎಲಿಮೆಂಟ್ ಕಂಡುಹಿಡಿಬೇಕು. A2 1 ಅನ್ನೋದು, A2 1 ಅನ್ನೋದಕ್ಕೆ ಹಾಫ್ ಟೈಮ್ಸ್ ಆಫ್ ಮಾಡ್ಯುಲಸ್ ಆಫ್ I-3j. ಅದೆಷ್ಟು, I-3j ಅಂದರೆ ಐ ಇಲ್ಲಿ 2 ಮೈನಸ್ 3j ಅಂದರೆ ಇದು 3 ಟೈಮ್ಸ್ ಆಫ್ J1 ಇಲ್ಲಿ 1. ಇದು ಮಾಡ್ಯುಲಸ್ ಕ್ಲೋಸ್ ಮಾಡಬೇಕು. ಹಾಫ್ ಟೈಮ್ಸ್ ಆಫ್ ಈ ಮಾಡ್ಯುಲಸ್ ಒಳಗಡೆ 2 ಮೈನಸ್ 3 ಒಂದ್ಲಿ 3, 2 ಮೈನಸ್ 3 ಅಂದರೆ ಎಷ್ಟಾಯಿತು, -1 ಆಯಿತು. ಮಾಡ್ಯುಲಸ್ ಆಫ್ -1. ಮಾಡ್ಯುಲಸ್ಸಿನ -1 ಆಚೆ ಬಂದಮೇಲೆ ಏನಾಯ್ತದ, +1 ಆಯ್ತದ. ಇದು ಹಾಫ್ ಟೈಮ್ಸ್ ಆಫ್ 1 ಅಂದರೆ ಹಾಫು, ಅರ್ಧ ಇದ್ರದ್ದು. ಅಲ್ಲಿಗೆ ಈ ಎಲಿಮೆಂಟ್ ಎಷ್ಟು, ಹಾಫ್ ಇದು. ಇವಾಗ ಇದು ಕಂಡುಹಿಡಿಬೇಕು. A2 2, A2 2 ಯಾವ ಥರ ಇಲ್ಲಿ ಕಂಡುಹಿಡಿಯೋದು, ಫಾರ್ಮುಲಾ ಅದೇ ಹಾಫ್ ಟೈಮ್ಸ್ ಆಫ್ I-3j. ಯಾವುದು ಇಲ್ಲಿ ಬರೆದ್ಬಿಡು, ಹಾಫ್ ಟೈಮ್ಸ್ ಆಫ್ I-3j ಅನ್ನೋದು ಫಾರ್ಮುಲಾ ಇದು. ಹಾಫ್ ಟೈಮ್ಸ್ ಆಫ್ ಐ ಎಷ್ಟು ಇಲ್ಲಿ 2, ಮೈನಸ್ 3 ಟೈಮ್ಸ್ ಆಫ್ J ಎಷ್ಟು, ಅದು 2, 3 ಟೈಮ್ಸ್ ಆಫ್ 2. ಈಗ ಎಷ್ಟಾಯಿತು ಇದು, ಹಾಫ್ ಟೈಮ್ಸ್ ಆಫ್ ಮಾಡ್ಯುಲಸ್ ಆಫ್ 2 ಮೈನಸ್ 2, 3 2 6, 2 ಮೈನಸ್ 6, 2 ಮೈನಸ್ 6 ಎಷ್ಟಾಯಿತು, ಒಳಗಡೆ -4,
ಇದು 6 ದೊಡ್ಡದು 2 ಚಿಕ್ಕದಾಗಿರೋದ್ರಿಂದ 6 - 2 4 ಸಿಂಬಲ್ ಮೈನಸ್ಸು. ಈ -4 ಮಾಡ್ಯುಲಸ್ಸಿಂದ ಆಚೆ ಬಂದರೆ +4 ಆಯ್ತದ. ಇದನ್ನು ಡಿವೈಡ್ ಮಾಡಬೇಕು. 2 1 2 2 2 1 2 2 ಇದ್ರದ್ದು ಟೋಟಲ್ ಉತ್ತರ. A2 2 ಅನ್ನೋದು ಈ ಎಲಿಮೆಂಟು ಎಷ್ಟು 2 ಇದು. ಇವಾಗ ಈ ಎಲಿಮೆಂಟ್ ಕಂಡುಹಿಡಿಬೇಕು. ಇದೆರಡನ್ನೂ ಕಂಡುಹಿಡಿಬೇಕು. ಅದು ಯಾವ ಥರ A3 1 ಇವಾಗ ಕಂಡುಹಿಡಿಬೇಕಿರೋದು. A3 1ರಲ್ಲಿ ಎಷ್ಟಾಯಿತು ಇದು I ಮೈನಸ್ ಹಾಫ್ ಟೈಮ್ಸ್ ಆಫ್ I ಮೈನಸ್ 3 j. I ಎಷ್ಟು ಇಲ್ಲಿ I3 ಅಲ್ಲಿಗೆ 3 ಮೈನಸ್ 3 j 1 3 ಟೈಮ್ಸ್ ಆಫ್ 1. ಇವಾಗ ಹಾಫ್ ಟೈಮ್ಸ್ ಆಫ್ 3 ಮೈನಸ್ 3 1 3 3 ಮೈನಸ್ 3 3 ಮೈನಸ್ 3 ಎಷ್ಟಾಯಿತು 0. ಅದು 3 3 ಮೈನಸ್ ಕ್ಯಾನ್ಸಲ್ ಆಗಿ 0 ಉಳಿತು. ಮಾಡ್ಯುಲಸ್ ಆಫ್ 0 ಇದ್ರೆ ಮಾಡ್ಯುಲಸ್ ಇಂದೇನು ಅದು ನೆಗೆಟಿವ್ ಅಲ್ಲ ಪಾಸಿಟಿವ್ ಅಲ್ಲ, ಆಚೆ ಬಂದಮೇಲೆ ಅದು 0 ಆಗೇ ಉಳಿತದ. ಈಗ ಹಾಫ್ ಟೈಮ್ಸ್ ಆಫ್ 0 ಎಷ್ಟು 0. ಅದು ಲಾಸ್ಟ್ ಎಲಿಮೆಂಟ್ ಇವಾಗ ಮಾಡಬೇಕಿರೋದು A3 2 ಯಾವುದು ಅಂದರೆ ಇದಷ್ಟು 0 ಆಗಿರೋದ್ರಿಂದ ಇಲ್ಲಿ ಇಡಬೇಕು 0. ಇದು ಕೊನೆದು ಕಂಡುಹಿಡಿಬೇಕು 3 2 3 2 ಯಾವ ಥರ ಕಂಡುಹಿಡಿಯೋದು ಹಾಫ್ ಟೈಮ್ಸ್ ಆಫ್ I ಮೈನಸ್ 3 j. I ಎಷ್ಟಿಲ್ಲಿ 3 ಮೈನಸ್ 3 j ಅಂದರೆ 3 ಟೈಮ್ಸ್ ಆಫ್ 2. ಇವಾಗ ಇದನ್ನು ಮಾಡಬೇಕು ಹಾಫ್ ಟೈಮ್ಸ್ ಆಫ್ 3 ಮೈನಸ್ 3 2 6. ಈ ಮಾಡ್ಯುಲಸ್ ಒಳಗಡೆ 3 ಮೈನಸ್ 6 6 ದೊಡ್ಡದಿರೋದ್ರಿಂದ 6 ಮೈನಸ್ 3 ಮಾಡಬೇಕು. 3 ಉಳಿತದ. 3 ಉಳಿತು ದೊಡ್ಡದ್ರ ಸಿಂಬಲ್ ಮೈನಸ್ ಇರೋದ್ರಿಂದ -3. ಈ -3 ಮಾಡ್ಯುಲಸ್ಸಿಂದ ಆಚೆ ಬಂದರೆ +3 ಆಯ್ತದ. ಅಲ್ಲಿಗೆ ಇದು ಹಾಫ್ ಟೈಮ್ಸ್ ಆಫ್ 3. ಹಾಫ್ ಟೈಮ್ಸ್ ಆಫ್ 3 ಅಂದರೆ 3/2. ಇದು ಟೋಟಲ್ ಉತ್ತರ ಇದ್ರದ್ದು. ಅಲ್ಲಿಗಿದು 3/2 ಇಷ್ಟು. ಇದು ಈ ಮ್ಯಾಟ್ರಿಕ್ಸ್ದು ಈ ಮ್ಯಾಟ್ರಿಕ್ಸ್ ಆಯಿತು ಹೊಸ ಮ್ಯಾಟ್ರಿಕ್ಸು. ಇದ್ರದ್ದು ಟೋಟಲ್ ಆನ್ಸರು. ಈ ಥರ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬೇರೆ ಯಾವ ಫಾರ್ಮುಲಾ ಕೊಟ್ಟರು ಇದೇ ಥರ ಒಂದೊಂದು ಎಲಿಮೆಂಟ್ದು ಫಸ್ಟು ಔಟ್ಲೈನ್ ಬರೀಬೇಕು. ಯಾವ ಥರ ಆಯ್ತಾ ಮ್ಯಾಟ್ರಿಕ್ಸು 3 × 2 ಅಂದರೆ 3 2 ಕಾಲಮು. ಅದೇ 5 × 2 ಅಂತ ಕೊಟ್ಟಿರ್ತಾರೆ, ಆವಾಗ 5 ರೋ ಮಾಡಿಬಿಟ್ಟು 2 ಕಾಲಮ್ ಮಾಡಬೇಕು. 2 × 7 ಕೊಟ್ಟಿದ್ರೆ 2 ರೋಗಳು ಈ ಥರ 7 ಕಾಲಮ್ಗಳು ಆ ಥರ ಮಾಡಬೇಕು. ಆಮೇಲೆ ಒಂದೊಂದು ಈ ಥರ ಈ ಫಾರ್ಮುಲಾದಲ್ಲಿ ಕಂಡುಹಿಡಿದ್ಬಿಟ್ಟು ಈ ಥರ ಪೂರ್ತಿ ಮ್ಯಾಟ್ರಿಕ್ಸ್ ಇದು ಮಾಡಬೇಕು. ಬಾಯ್.